ಶಿವಮೊಗ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಮ್ಯಾಮ್ಕೋಸ್ ಚುನಾವಣೆ ನಡೆಯಲಿದೆ. ನಮ್ಮ ಪಕ್ಷದ 19 ಜನರು ಸ್ಪರ್ಧೆ ಮಾಡಿದ್ದು ಅವರಿಗೆ ಸಹಕಾರ ನೀಡುವಂತೆ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಎಂದಿದ್ದಾರೆ. 4ನೇ ತಾರೀಕು ಮ್ಯಾಮ್ಕೋಸ್ ಚುನಾವಣೆ ನಡೀತಾ ಇದೆ. ಅದು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು 2 ತಾಲೂಕು, ಹೊನ್ನಾಳಿ ಮತ್ತು ಚನ್ನಗಿರಿ, ದಾವಣಗೆರೆ ಜಿಲ್ಲೆಯಿಂದ ಹೊನ್ನಾಳಿ ಮತ್ತು ಚನ್ನಗಿರಿ ಸೇರತಕ್ಕಂಥದ್ದು. ಮತ್ತು ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ಕೆಲವರು ಪಕ್ಷಾತೀತವಾಗಿರೋದ್ರಿಂದ ಒಂದು ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನ ಅಂತ ಹೇಳಿ ಮಾಡಿಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಸುಮಾರು 38 ಜನರು, 19 ಜನರು, 38 ಜನರು ಟೋಟಲ್ ಇರೋದು. ಚುನಾವಣೆ 4ನೇ ತಾರೀಕು ನಡೀತದೆ. ನಮ್ಗೆ ಕೂಡ ನಮ್ಮ ವರಿಷ್ಠರು ಎಲ್ಲ ಹೇಳಿದ್ದಾರೆ, ಪಕ್ಷದ ವತಿಯಿಂದ ಎಲ್ಲರಿಗೂ ಕೂಡ ನೀವು ಸಹಕಾರ ಮಾಡಬೇಕಾಗ್ತದೆ ಅವರಿಗೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮತ ಹಾಕ್ತಕ್ಕಂಥದ್ದು. ಹಿಂಗೆ ನಾವು ಬೇರೆ ಬೇರೆ ಸೊಸೈಟಿ ಚುನಾವಣೆ ಎಲ್ಲ ಕಲಿಸಿದ್ದು ಸೊಸೈಟಿ ಇವೆಲ್ಲ ಪಕ್ಷಾತೀತವಾಗಿರ್ತದೆ. ಇದು ಕೂಡ ಪಕ್ಷಾತೀತವಾಗಿ ಇದ್ರೂ ಕೂಡ ಒಂದು ಬೆಂಬಲಿತ ಅಂತ ಹೇಳಿ ಒಂದು ವ್ಯವಸ್ಥೆ ಬರೋದ್ರಿಂದ ನಾವು ಮೇಲ್ಗಡೆಯಿಂದ ನಮ್ಮ ಹೈಕಮಾಂಡ್ ಕಡೆಯಿಂದಲೂ ಕೂಡ ಡೈರೆಕ್ಷನ್ಸ್ ಇದೆ, ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳಿ. ಇಲ್ಲಿ ನಮ್ಮ ಪಕ್ಷದಿಂದ ಅಧ್ಯಕ್ಷರು ಮುಖಂಡರು ನಾವೆಲ್ಲ ನಿಂತ್ಕೊಂಡಿದ್ದೀವಿ. ಅಲ್ಲೂ ಕೂಡ ಚಿಕ್ಕಮಗಳೂರಲ್ಲಿ ಹೀಗೆ ಮುಗಿಸ್ಕೊಂಡು ಚಿಕ್ಕಮಗಳೂರಲ್ಲಿ 2 ಮೀಟಿಂಗ್ ಇತ್ತು, ತರೀಕೆರೆ ಮತ್ತು ನಗರ ಎನ್ಆರ್ಪುರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕಂದರೆ ಮ್ಯಾಮ್ಕೋಸ್ ಭಾಳ ಒಂದು ದೊಡ್ಡ ಒಂದು ಸಂಸ್ಥೆ, ರೈತರಿಗೆ ಮತ್ತು ಎಲ್ಲರಿಗೂ ಕೂಡ ಸಹಕಾರ ಆಗ್ತಕ್ಕಂಥದ್ದು. ಎಲ್ಲೋ ಒಂದು ರೀತಿಯಲ್ಲಿ ನಾನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ, ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಅದನ್ನ ಹಾಳು ಮಾಡಿಟ್ಕೊಂಡಿದ್ದಾರೆ ಮತ್ತು ಪಕ್ಷದ ಒಂದು ಚಟುವಟಿಕೆಗೆ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು. ಯಾಕಂದರೆ ನಾನು ಇನ್ನೊಂದು ದಿವಸ ಹೇಳ್ತೀನಿ, ಈಗ ಸದ್ಯಕ್ಕೆ ಬೇಡ, ಅವರ ಚಟುವಟಿಕೆಗಳು ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ನಡೆದಿದ್ದಾವೆ ಅಂತ ಹೇಳಿ ಕೆಲವು ವಿಚಾರಗಳು ನನಗೆ ಗೊತ್ತಿದೆ. ನೀವು ಕೂಡ ಸೂಕ್ಷ್ಮವಾಗಿ ಗೊತ್ತಿರುತ್ತೆ, ನಾನು ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ತಪ್ಪಾಗ್ತದೆ. ಆದರೆ ಏನು ಯಾಕೆ ಈ ಸಂಸ್ಥೆಗಳಿರ್ತಾವೆ ಅದಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ಅದು ಬೇರೆ ವ್ಯಾವಹಾರಿಕವಾಗಿ ಮತ್ತು ಪಕ್ಷದ ವತಿಯಿಂದ ಅಂತ ಹೇಳಿ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ವ್ಯವಸ್ಥೆ ಏನು ಕಂಡು ಬಂದಿದೆ ಇವತ್ತು. ತಮ್ಮ ಕೂಡ ಗೊತ್ತಿರ್ತಕ್ಕಂಥ ವಿಚಾರ, ಇದನ್ನು ಮುಚ್ಚುಮರೆ ಮಾಡೋದಲ್ಲ, ಅದರಿಂದ ಆಚೆ ತರಬೇಕು. ಇದು ಸಾರ್ವಜನಿಕರ ಒಂದು ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆನ ತಂದುಕೊಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದಿಂದ ಅದನ್ನು ಡೈರೆಕ್ಷನ್ಸ್ ಇದೆ, ಅದನ್ನು ನಾವು ಮಾಡ್ತೀವಂತ. ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷಗಳು, ನಮ್ಮ ಜಿಲ್ಲಾಧ್ಯಕ್ಷ ಒಂದು ಮಾರ್ಗದರ್ಶನದ ಮೇಲೆ ಎಲ್ಲ ಮತದಾರರು. ಆಮೇಲೆ ಇನ್ನೊಂದು ಏನಂದರೆ ಇದು ಡಿವಿಷನ್ ಆಗಬೇಕಾಗಿತ್ತು. ಇಟ್ ಶುಡ್ ಹ್ಯಾವ್ ಬೀನ್ ಅಲ್ಲಲ್ಲಿ ಬೇರೆ ಬೇರೆದೆಲ್ಲ ಏನಾಗುತ್ತೆ, ಡಿವಿಷನ್ ಆಗ್ತದೆ. ಬೇರೆ ಸೊಸೈಟಿ ಈ ಕಡೆಗೆ ಇಷ್ಟು ಹಾಲು, ಈಗ ಸಿವಿಲ್ ಏನಾಗುತ್ತೆ ಅಲ್ಲಿಯವರು ಅಲ್ಲಿ ಓಟ್ ಹಾಕೋದು, ಇದೆಲ್ಲ ಇದೆ ಅನ್ನೋದು ಎಲ್ಲರಿಗೂ ಓಟ್ ಹಾಕೋದು. ಕರೆಕ್ಟಾನೆ ಇದೆ. ಸೊ ಅದೇನಾಗುತ್ತೆ, ಎಲ್ಲ ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ ಸಿಸ್ಟಮ್. ವಿಸ್ತರಣೆ ಭಾಳ ದೊಡ್ಡದು. ಮತದಾರರ ಒಂದೊಂದು ಕಡೆಗೆ ಇರ್ತಾರೆ, ಮತದಾರರ ಮತನೇ ಹಾಕಕ್ಕೆ ಬರೋದಿಲ್ಲ ಅರ್ಧಕ್ಕರ್ಧ. ಸೊ ಅವ್ರು ಯಾರು ಹಾಕ್ತಾರೆ ಅವ್ರನ್ನ ಮಾತ್ರ ನೋಡಿಕೊಂಡು ಅವರಿಗೆ ಮತ ಹಾಕ್ಸ್ಕೊಳ್ತಕ್ಕಂಥದ್ದು ವ್ಯವಸ್ಥೆ ಇತ್ತು. ನಾವು ಕೂಡ ಮುಂಚೆ ಯಾವ ರೀತಿ ಮಾಡಿದ್ರು ನಮ್ಮ ಪಕ್ಷದಿಂದ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಈಗ ನಾವು ಭಾಳ ಅದನ್ನ ಮೇಯ್ನಾಗಿ ತಗೊಳ್ಬೇಕು, ಮುಂಚೂಣಿಗೆ ತಗೊಳ್ಬೇಕಾಗ್ತದೆ. ಅದನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಸಹಕಾರ ಮಾಡ್ತಾ ಹೋಗ್ತಕ್ಕಂಥ ಮತ್ತು ಜನರಿಗೆ ಮತ್ತು ರೈತರಿಗೆ ವಿಶೇಷವಾಗಿ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಆಮೇಲೆ ಮ್ಯಾಮ್ಕೋಸ್ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನೇನು ಸಹಕಾರ ಬೇಕು ಅದನ್ನು ಕೂಡ, ಯಾಕೆ ನಾನು ತಗೊಂಡಾಗ ಆ ಜವಾಬ್ದಾರಿಯನ್ನು ತಗೊಳ್ಬೇಕಾಗುತ್ತೆ, ಜೊತೆಗೆ ಅದನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಅದು ಈ ಚುನಾವಣೆ ಸೀಮಿತವಾಗಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಇಲಾಖೆಯಲ್ಲಿ ನಾನು ಒಂದು ಗುಡ್ ನ್ಯೂಸ್, ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಗುಡ್ ನ್ಯೂಸ್, ನಮಗೆ ADB ಬ್ಯಾಂಕಿಂದ ನನ್ನ ಇಲಾಖೆಯಲ್ಲಿ ಸುಮಾರು 2,000 ಕೋಟಿ KPS ಶಾಲೆಗಳಿಗೆ ಸ್ಯಾಂಕ್ಷನ್ ಆಗಿದೆ. KPS ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಇದುವರೆಗೂ ಶಿಕ್ಷಣ ಇಲಾಖೆಗೆ ಇಡೀ ರಾಜ್ಯದಲ್ಲಿ ಇವತ್ತವರೆಗೂ ಅವ್ರು ಕೊಟ್ಟಿರಲಿಲ್ಲ. ಮುಂಚೆ ಯಾವಾಗಲೂ ಕೊಟ್ಟಿಲ್ಲ. ಆದರೆ ಇವತ್ತು ನನ್ನ ಇಲಾಖೆ ಸಮಸ್ಯೆ ಎಷ್ಟೇ ಇದ್ರೂ ಕೂಡ, ಯಾಕಂದರೆ ಅದು ಪಾರಂಪರಿಕವಾಗಿ ಬಂದ್ಬಿಟ್ಟಿದೆ ಸಮಸ್ಯೆಗಳೆಲ್ಲ. ನಾನು ಸಮಸ್ಯೆ ಇದೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ನಮಗೆ ತಿಳಿಸಿದ್ದಾರೆ. ಈ ಸುಮಾರು 1 ವರ್ಷ 8-8 ತಿಂಗಳೊಳಗೆ
ಒಂದು ಸಿಸ್ಟಮನ್ನು ನೋಡಿ, ಯಾಕಂದರೆ ಅವರು ADB ಎಲ್ಲ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಅವ್ರು ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ವಾಪಸ್ ಕೊಡಬೇಕು, ಎಷ್ಟೋ ವರ್ಷದ್ದು ಪೇಮೆಂಟ್, ಅದೆಲ್ಲ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಎಜುಕೇಷನ್ ಸಿಸ್ಟಮ್ಮು ಬ್ರೈಟಾಗಿ ಕಾಣಿಸ್ತಾ ಇದೆ. ಅವ್ರ ಜೊತೆ ನಮ್ಮ ಜೊತೆ ಚರ್ಚೆ ಮಾಡಿರೋದು ಬ್ರೈಟಾಗಿ ಕಾಣಿಸ್ತಾ ಇದೆ. ಇವರಿಗೆ ಇಲ್ಲಿ ಸಹಾಯ ಮಾಡೋದು ಒಳ್ಳೆಯದು ಅಂತಕ್ಕಂಥ ನಿಟ್ಟಿನ ಮೇಲೆ ಒಟ್ಟು 2000 crores ಮತ್ತು ಸರ್ಕಾರದ ವತಿಯಿಂದ ನಾವು 500 ಕೋಟಿ ಹಾಕಿ 2500 ಕೋಟಿಯ ಒಂದು ಯೋಜನೆಯನ್ನು ಸುಮಾರು ಮತ್ತೆ ಇನ್ನೂ ಅಡಿಷನಲ್ 400 ಮೇಲೆ 500 ಒಳಗೆ ಬರುತ್ತೆ. ಇನ್ನೂ 400 KPS ಶಾಲೆಗಳನ್ನು ನಾವು ಕೊಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ.